ನೋಡೋಕೆ ಚಂದುಳ್ಳಿ ಒಂದು ಮುತ್ತಿಗೆ ಮಾಡ್ತಾ ಇದ್ದಂತಹ ಚಾರ್ಜ್ 50,000 ರೂಪಾಯಿ. ಇದು ಹಳ್ಳಿ ಮೇಷ್ಟ್ರಲ್ಲ, ಸಿಲಿಕಾನ್ ಸಿಟಿ ಮೇಡಮ್ನ ಸುಲಿಗೆ ಕಥೆ. ಮೊದಲಿಗೆ ಸಾಲ ಮರುಪಾವತಿ ವೇಳೆ ಈಕೆ ತೋಡಿದ್ದು ಹನಿ ಟ್ರ್ಯಾಪ್ನ ಕೆಡ್ಡ. ಅಶ್ಲೀಲ ವಿಡಿಯೋ ಇಟ್ಕೊಂಡು ಉದ್ಯಮಿಗೆ ಬ್ಲಾಕ್ ಮೇಲ್ ಮಾಡಿದ್ದು ಒಬ್ಬ ಟೀಚರ್ ಅಮ್ಮ. ಟೀಚರ್ ಕೊಟ್ಟಂತ ಒಂದು ಮುತ್ತು ಆ ಉದ್ಯಮಿಗೆ ಜೀವ ಬಾಯಿ ತಂದಿತ್ತು. ವಿಡಿಯೋ ಬಿಡ್ಲಾ ಅಂತ ಹೇಳಿ ಅಂದಗಾತಿ ಸೇರಿ 3 ಜನ ಬ್ಲಾಕ್ ಮೇಲ್ ಮಾಡಿದವರು ಈಗ ಅರೆಸ್ಟ್ ಆಗಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಟೀಚರ್ ಆಗಿದ್ದಂತಾಕೆ ಪ್ಲೇ ಹೋಮ್ ಅನ್ನ ನಡೆಸ್ತಾ ಇದ್ದಂಥ ಲೇಡಿ ಮಾಡಿದಂಥ ಖತರ್ನಾಕ್ ಕೆಲಸ ಇದು. ಸದ್ಯ ವಿಡಿಯೋ ಬಿಡ್ಲಾ ಅಂತ ಹೇಳಿ ಉದ್ಯಮಿಗೆ ಹೆದರಿಸಿದ ಆಕೆಯನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಅಂದಹಾಗೆ ಈ ಟೀಚರ್ ಅಮ್ಮನ ಹೆಸರು ಶ್ರೀದೇವಿ. ಹನಿ ಟ್ರ್ಯಾಪ್ ಕೇಸ್ನಲ್ಲಿ ಈಕೆಯೇ A1. ಟೀಚರ್ ಅಮ್ಮ ಶ್ರೀದೇವಿ ಉದ್ಯಮಿಗೆ ಖೆಡ್ಡಾನ ತೋಡಿದ್ ಹೇಗೆ? 7 ಸೀನ್ಗಳ ಮೂಲಕ ಇಡೀ ಸ್ಟೋರಿನ ನಿಮ್ಮ ಮುಂದೆ ಇಡುವಂತಹ ಕೆಲಸವನ್ನ ಮಾಡ್ತೀನಿ. ಏನಾಯ್ತು, ಹೇಗಾಯ್ತು, ಕೊನೆಗೆ ಅರೆಸ್ಟ್ ಆಗಿದ್ದ ಹೇಗೆ, ಉದ್ಯಮಿ ಮೋಸ ಹೋಗಿದ್ದ ಹೇಗೆ, ಆತ ಕೊನೆಗೆ ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಹತ್ತಿದ್ ಯಾಕೆ, ಅದೆಲ್ಲವನ್ನ ಕಂಪ್ಲೀಟ್ ಆಗಿ ಸೀನ್ ಬೈ ಸೀನ್ ನೋಡ್ತಾ ಹೋಗೋಣ. ಮೊದಲನೇದಾಗಿ ಮೊದಲ ಸೀನ್ ನ ನೋಡೋಣ. ಶ್ರೀದೇವಿಯ ಪರಿಚಯ ಹೇಗಾಗಿದ್ದು ಉದ್ಯಮಿಗೆ? ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಪ್ರೀ ಸ್ಕೂಲ್ನ ನಡೆಸ್ತಾ ಇದ್ಲು ಈ ಶ್ರೀದೇವಿ. ಆಕೆ ನಡೆಸ್ತಾ ಇದ್ದಂತಹ ಪ್ರೀ ಸ್ಕೂಲ್ ಏನಿದೆ, ಆ ಪ್ರೀ ಸ್ಕೂಲ್ಗೆ 2023ರಲ್ಲಿ ತನ್ನ ಮಗಳನ್ನ ಕರ್ಕೊಂಡು ಬಂದ್ಬಿಡ್ತಾನೆ ಉದ್ಯಮಿ. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಪ್ರೀ ಸ್ಕೂಲ್ ಅನ್ನ ಶ್ರೀದೇವಿ ನಡೆಸ್ತಾ ಇದ್ಲು. ತನ್ನ ಮಕ್ಕಳನ್ನ ಶ್ರೀದೇವಿಯ ಪ್ಲೇ ಹೋಮ್ಗೆ ಈ ಉದ್ಯಮಿ ಕಳಿಸ್ತಾ ಇದ್ದ. ಆ ಉದ್ಯಮಿಗೆ 3 ಜನ ಮಕ್ಕಳು, ಅದ್ರಲ್ಲಿ ಕೊನೆಯ ಮಗು 5 ವರ್ಷದ್ದು. ಆ ಮಗುನ ಪ್ಲೇ ಸ್ಕೂಲ್ಗೆ ಬಿಡೋಕೆ ಅಂತ ಹೇಳಿ ಆ ಉದ್ಯಮಿ ಬರ್ತಾ ಇದ್ದ. 2023ರಲ್ಲಿ ಈ ಮೂಲಕ ಶ್ರೀದೇವಿಗೆ ಉದ್ಯಮಿಯ ಪರಿಚಯ ಆಗೋದು. ಆಗಾಗ ಮಗುವನ್ನ ಪ್ಲೇ ಹೋಮ್ಗೆ ಬಿಡೋಕೆ ಉದ್ಯಮಿ ಬರ್ತಾ ಇದ್ನಲ್ಲ, ಹಾಗಾಗಿ ಸ್ಕೂಲ್ ಬಗ್ಗೆ, ಮಗುವಿನ ಬಗ್ಗೆ ಮಾತನಾಡ್ತಾ ಶ್ರೀದೇವಿಯ ಪರಿಚಯ ಆ ಉದ್ಯಮಿಗಾಗಿತ್ತು. ಅಂದ್ರೆ ಇಲ್ಲಿ ಟೀಚರ್ ಅಮ್ಮ ಶ್ರೀದೇವಿ ಹಾಗೆ ಮೋಸ ಹೋದಂಥ ಆ ಉದ್ಯಮಿ, ಇವರಿಬ್ಬರ ನಡುವಿನ ಪರಿಚಯದ ಕೊಂಡಿ ಆ ಉದ್ಯಮಿಯ 3ನೇ ಮಗಳು, 5 ವರ್ಷದ ಮಗಳು. ಆ ಮಗಳನ್ನ ಪ್ಲೇ ಹೋಮ್ಗೆ ಬಿಡೋಕ್ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಇಬ್ಬರ ನಡುವೆ ಪರಿಚಯ ಆಗಿರುತ್ತೆ. ಇದಾಗಿದ್ಯಾವಾಗ? 2023ರಲ್ಲಿ. ಇದೇ 2023ರಲ್ಲಿ ಮತ್ತೊಂದು ಘಟನೆ ನಡೆಯುತ್ತೆ. ಅಲ್ಲಿಂದ ಈ ವಂಚನೆಯ ಜಾಲ, ಶ್ರೀದೇವಿಯ ವಂಚನೆಯ ಜಾಲ, ಆಕೆಯ ಹನಿ ಕತೆ ತೆರೆದುಕೊಳ್ಳೋದು. ಪ್ಲೇ ಹೋಮ್ ನಡೆಸ್ತಾ ಇದ್ದಂತಹ ಶ್ರೀದೇವಿ ಉದ್ಯಮಿಯನ್ನ ತನ್ನ ವಂಚನೆಯ ಜಾಲಕ್ಕೆ ಯಾವ ರೀತಿ ಕೆಡವಿಕೊಳ್ತಾಳೆ, ಆಕೆ ಹಣಕ್ಕಾಗಿ ಆತನಿಗೆ ಅಪ್ರೋಚ್ ಮಾಡಿದ್ ಹೇಗೆ, ಅದನ್ನ ಸೀನ್ 2 ನಲ್ಲಿ ನೋಡ್ತಾ ಹೋಗೋಣ. ಯಾವ ರೀತಿ ಅಪ್ರೋಚ್ ಮಾಡಿದ್ಲು, ಯಾವ ಕಾರಣಗಳನ್ನ ಕೊಟ್ಲು, ಹಣಕ್ಕಾಗಿ ಆಕೆ ಬೇಡಿಕೆಯನ್ನ ಇಟ್ಟಾಗ ಉದ್ಯಮಿ ಹಾಗೆ ಶ್ರೀದೇವಿಯ ನಡುವೆ ಪರಿಚಯ ಮೂಡಿರುತ್ತೆ. ಇದು ಸೀನ್ 2. 2ನೇ ಸೀನ್ ನಲ್ಲಿ ಮೊದಲಿಗೆ ನೀವು ಗಮನಿಸಿದ್ರೆ ಮಗುವಿನ ಮೂಲಕ ಶ್ರೀದೇವಿ ಹಾಗೆ ಉದ್ಯಮಿಯ ಪರಿಚಯ ಆಗುತ್ತೆ. ಯಾಕಂದ್ರೆ ಉದ್ಯಮಿಯ ಕೊನೆಯ ಮಗಳನ್ನ ಆತ ಪ್ಲೇ ಸ್ಕೂಲ್ಗೆ ಬಿಡೋದಕ್ಕೆ ಅಂತ ಹೇಳಿ ಬರ್ತಾ ಇದ್ದ. ಆ ಪರಿಚಯ ಆ ನಂತರ ಸ್ನೇಹಕ್ಕೆ ತಿರುಗಿತ್ತು. ಇದೇ ಸಂದರ್ಭದಲ್ಲಿ ಶ್ರೀದೇವಿ ಏನ್ ಮಾಡ್ತಾಳೆ ಅಂದ್ರೆ, ತಾನ್ ನಡೆಸ್ತಾ ಇದ್ದಂತಹ ಆ ಪ್ಲೇ ಹೋಮ್ನ ನಿರ್ವಹಣೆಗೆ ಆ ಉದ್ಯಮಿಯಿಂದ 2 ಲಕ್ಷ ರೂಪಾಯಿ ಸಾಲವನ್ನ ಕೇಳ್ತಾಳೆ. ಕಷ್ಟ ಇದೆ, ಪ್ಲೇ ಸ್ಕೂಲ್ ಅನ್ನ ನಡೆಸೋದು ತುಂಬಾ ಕಷ್ಟ ಆಗ್ತಾ ಇದೆ, 2 ಲಕ್ಷ ರೂಪಾಯಿ ಸಾಲ ಕೊಡಬಹುದಾ? 2024ರ ಮಾರ್ಚ್ಗೆ ನಾನು ಅದನ್ನ ನಿಮ್ಗೆ ಹಿಂತಿರುಗಿಸಿ ಕೊಡ್ತೀನಿ ಅಂತ ಹೇಳ್ತಾಳೆ. ಶ್ರೀದೇವಿಯ ಮಾತನ್ನ ಆ ಉದ್ಯಮಿ ನಂಬ್ತಾನೆ. ಯಾಕಂದ್ರೆ ಆಲ್ರೆಡಿ ಒಂದು ಸ್ನೇಹ ಬೆಳೆದಿತ್ತಲ್ಲ. ಹಾಗಾಗಿ ಆಕೆ ಹೇಳಿದ್ದನ್ನ ನಂಬಿದಂಥ ಉದ್ಯಮಿ ಶ್ರೀದೇವಿಗೆ 2 ಲಕ್ಷ ರೂಪಾಯಿ ಹಣ ಕೊಟ್ಟಿದ್ದ. ಶ್ರೀದೇವಿ ಪ್ರಾಮಿಸ್ ಮಾಡೋದೇನು, 2024ರ ಮಾರ್ಚ್ನಲ್ಲಿ ನಾನು ಹಣ ವಾಪಸ್ ಕೊಡ್ತೀನಿ ಅಂತ ಹೇಳ್ತಾಳೆ. ಅದಾದ ಬಳಿಕ ಮಾರ್ಚ್ನಲ್ಲಿ ಉದ್ಯಮಿ ಹಣ ಕೇಳ್ತಾನೆ. ಆಗ ಆಕೆ ಇಲ್ಲ, ನಾನು ಜೂನ್ನಲ್ಲಿ ಕೊಡ್ತೀನಿ ಅಂದ್ಲಂತೆ. ಜೂನ್ನಲ್ಲಿ ಹಣ ಕೇಳಿದಾಗ ಆಗ್ಲೂ ಏನೋ ಒಂದು ನೆಪವನ್ನ ಹೇಳಿದ್ಲು. ಅದಾದ ಬಳಿಕ ಸೀದಾ 2024ರ ನವೆಂಬರ್, ಆ ನವೆಂಬರ್ನಲ್ಲಿ ತನ್ನ ತಂದೆಗೆ ಹುಷಾರಿಲ್ಲ ಅಂತ ಹೇಳಿ ಮತ್ತೆ ಉದ್ಯಮಿಗೆ ಒಂದು ಫೋಟೋ ತೋರಿಸಿ, ತಂದೆಯ ಕಾಲು ಮುರಿದು ಹೋಗಿದೆ, ಡೆಲ್ಲಿನಲ್ಲಿದ್ದಾರೆ ಅಂತ ಹೇಳಿ ಫೋಟೋ ತೋರಿಸಿ ನನಗೆ ಕಷ್ಟ ಇದೆ ಅಂತ ಹೇಳಿ ಆ ಉದ್ಯಮಿಯ ಮುಂದೆ ಕಣ್ಣೀರನ್ನ ಹಾಕಿದ್ಲಂತೆ ಈ ಟೀಚರ್ ಶ್ರೀದೇವಿ.
ಆಕೆಯ ಕಣ್ಣೀರಿಗೆ ಕರಗಿದಂಥ ಉದ್ಯಮಿ 2 ಲಕ್ಷ ರೂಪಾಯಿ ಹಣ ಕೊಟ್ಟಿದ್ದ. ಅಂದ್ರೆ ಮತ್ತೆ 2 ಲಕ್ಷ ರೂಪಾಯಿ ಶ್ರೀದೇವಿಗೆ ನೀಡಿದ್ದ. ಅದಾದ ಬಳಿಕ ಮತ್ತೆ ಹಣ ಕೇಳಿದಾಗ ಇಲ್ಲ ನೀನ್ ಪ್ಲೇ ಸ್ಕೂಲ್ನ ಪಾರ್ಟ್ನರ್ ಆಗು ಅಂತ ಹೇಳಿದ್ಲಂತೆ ಶ್ರೀದೇವಿ. ತಾನು ನಡೆಸ್ತಾ ಇದ್ದಂಥ ಪ್ಲೇ ಸ್ಕೂಲ್ ಏನಿದೆ ಆ ಪ್ಲೇ ಸ್ಕೂಲ್ನ ಪಾರ್ಟ್ನರ್ ಆಗುವಂಥ ಆಫರ್ನ ಶ್ರೀದೇವಿ ಆ ಉದ್ಯಮಿಗೆ ನೀಡಿದ್ಲು. ಆದ್ರೆ ಈ ಗ್ಯಾಪ್ ಅಲ್ಲಿ ಏನಾಗುತ್ತೆ ಅಂದ್ರೆ ಉದ್ಯಮಿ ಹಾಗೆ ಶ್ರೀದೇವಿಯ ಮಧ್ಯೆ ಸಲುಗೆ ಬೆಳೆದು ಇಬ್ಬರೂ ಕೂಡ ಸುತ್ತಾಡುವುದಕ್ಕೆ ಶುರು ಮಾಡ್ತಾರೆ. ಕಂಪ್ಲೇಂಟ್ ನಲ್ಲಿ ಉದ್ಯಮಿ ಉಲ್ಲೇಖ ಮಾಡಿರೋ ಪ್ರಕಾರ ಊಟ ತಿಂಡಿ ಅಂತ ಹೇಳಿ ಜೊತೆಗೆ ಸುತ್ತಾಡ್ತಾ ಇದ್ರಂತೆ. ಅಂದ್ರೆ ಅಷ್ಟರ ಮಟ್ಟಿಗೆ ಸಲುಗೆ ಸ್ನೇಹ ಇಬ್ಬರ ನಡುವೆ ಬೆಳೆದಿತ್ತು. ಇದೇ ಸಂದರ್ಭದಲ್ಲಿ ಅದೇ ಉದ್ಯಮಿ ತನ್ನ ಕಂಪ್ಲೇಂಟ್ ನಲ್ಲಿ ತಿಳಿಸಿದ ಹಾಗೆ ಶ್ರೀದೇವಿ ಹಾಗೆ ಉದ್ಯಮಿಯ ಮಧ್ಯೆ ಫೋನ್ ಮಾತುಕತೆ ಕೂಡ ಆರಂಭ ಆಗಿರುತ್ತೆ. ಆಲ್ರೆಡಿ ಮದುವೆಯಾಗಿದೆ ಉದ್ಯಮಿಗೆ, 3 ಜನ ಮಕ್ಕಳಿದ್ದಾರೆ. ಆದ್ರೆ ಶ್ರೀದೇವಿಯ ಜೊತೆ ಮಾತನಾಡೋಕೆ ಅಂತಾನೆ ಆ ಉದ್ಯಮಿ ಹೊಸ ಸಿಮ್ ಕಾರ್ಡ್ ಅನ್ನ ಖರೀದಿ ಮಾಡ್ತಾನೆ. ಸುಮಾರು 5-6 ತಿಂಗಳ ಕಾಲ ಆ ಸಿಮ್ ಕಾರ್ಡ್ನ ನಾನು ಬಳಸಿದ್ದೆ. ಆ ನಂಬರ್ ಆಕೆಯ ಬಳಿ ಮಾತ್ರ ಇತ್ತು. ಆಕೆಯ ಜೊತೆ ಆ ಸಿಮ್ ಮೂಲಕ ನಾನು ಮಾತುಕತೆ ನಡೆಸ್ತಾ ಇದ್ದೆ ಅಂತ ಹೇಳಿ ಆ ಉದ್ಯಮಿ ಹೇಳಿದ್ದಾನೆ. ಇದು ಸೀನ್ 2. ಅಂದಗಾತಿ ಚಂದಗಾತಿ ಟೀಚರ್ ಅಮ್ಮನ ಮಾತಿಗೆ ಉದ್ಯಮಿ ಮರುಳಾಗಿದ್ರು. ಆ ಕಾರಣಕ್ಕಾಗಿನೇ ಆಕೆ ಕಷ್ಟ ಅಂತ ಹೇಳಿದಾಗ 2 ಲಕ್ಷ ಒಟ್ಟು 4 ಲಕ್ಷ ರೂಪಾಯಿ ಹಣವನ್ನ ಕೊಟ್ಟಾಗಿತ್ತು. ಅದಾದ ನಂತರ ಆಗುವಂತಹ ಡೆವಲಪ್ಮೆಂಟ್ ಇದೆಯಲ್ಲ, ಅಂದ್ರೆ ಈ ವರ್ಷದ ಆರಂಭದಿಂದ 2025ರ ಆರಂಭದಿಂದ ನಡೆಯುವಂತಹ ಡೆವಲಪ್ಮೆಂಟ್ ಅದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಇಲ್ಲಿಗೆ ಶುರುವಾಗೋದು ಆ ಮುತ್ತಿನ ಕತೆ. ಒಂದು ಮುತ್ತು, ಹಾಗೆ ಆ ಮುತ್ತಿಗೆ 50,000 ರೂಪಾಯಿ ಚಾರ್ಜ್. ಅದರ ಡೀಟೇಲ್ಸ್ ನ ನೋಡ್ತಾ ಹೋಗೋಣ. 2025ರ ಜನವರಿ ಮೊದಲ ವಾರದಲ್ಲಿ ಹಣವನ್ನ ವಾಪಸ್ ಕೇಳಿದ್ದ ಉದ್ಯಮಿ 4 ಲಕ್ಷ ರೂಪಾಯಿ ಕೊಟ್ಟಿರ್ತಾನಲ್ಲ, ಮೊದಲಿಗೆ 2 ಲಕ್ಷ ಸ್ಕೂಲ್ ನಡೆಸೋ ಕಷ್ಟ ಅಂತ ಹೇಳಿದಾಗ, ತಂದೆ ಹುಷಾರಿಲ್ಲ ಅಂತ ಕೇಳಿದಾಗ 2024ರ ನವೆಂಬರ್ನಲ್ಲಿ ಮತ್ತೆ 2 ಲಕ್ಷ. ಹಾಗಾಗಿ ಆ 4 ಲಕ್ಷ ಹಣ ಕೊಟ್ಬಿಡು ನಂಗೆ ಅಂತ ಹೇಳಿ ಉದ್ಯಮಿ ಆಕೆಯ ಬಳಿ, ಶ್ರೀದೇವಿಯ ಬಳಿ ಹಣ ಕೇಳಿರ್ತಾನೆ. ಆ ಸಂದರ್ಭದಲ್ಲಿ ಆಕೆ ನಿನಗೇನು ಬೇಕು ನಾನು ಕೊಡ್ತೀನಿ, ಹಣದ ವ್ಯವಹಾರವನ್ನ ಮುಗಿಸೋಣ ಅಂತ ಹೇಳಿದ್ಲಂತೆ. ಯಾರು ಹೇಳಿದ್ದು? ಇದೇ ಶ್ರೀದೇವಿ ಹೇಳಿದ್ದು ಅನ್ನೋದು ಆ ಉದ್ಯಮಿ ತನ್ನ ಕಂಪ್ಲೇಂಟ್ ನಲ್ಲಿ ಆತ ಉಲ್ಲೇಖ ಮಾಡಿರೋದು. ಈಗ 4 ಲಕ್ಷ ಹಣದ ವ್ಯವಹಾರ ಇದೆ, ಅದನ್ನ ಮುಗಿಸ್ಬೇಕು ಅಂತಂದ್ರೆ ನಿನಗೇನು ಬೇಕೋ ನಾನು ಅದನ್ನ ಕೊಡೋದಕ್ಕೆ ರೆಡಿ ಇದ್ದೀನಿ, ನೀನು ಏನು ಬೇಕೋ ಕೇಳು, ಅದನ್ನ ಕೊಟ್ಟು ಇದನ್ನ ಇಲ್ಲಿಗೆ ಸೆಟಲ್ಮೆಂಟ್ ಮಾಡ್ಕೊಂಡ್ಬಿಡೋಣ ಅನ್ನುವಂಥ ಆಫರ್ನ ಇದೇ ಶ್ರೀದೇವಿ ಕೊಟ್ಟಿದ್ಲು ಅನ್ನೋದು ಆ ಉದ್ಯಮಿ ತನ್ನ ಕಂಪ್ಲೇಂಟ್ ನಲ್ಲಿ ಉಲ್ಲೇಖ ಮಾಡಿರುವಂತಹ ವಿಚಾರ. ಮುಂದೇನಾಗುತ್ತೆ? ಆ ತರ ಡೀಲಿಂಗ್ ಆದ ನಂತರ ಆ ಉದ್ಯಮಿಯ ಮನೆಗೆ ಹೋಗ್ತಾಳೆ ಶ್ರೀದೇವಿ. ಆ ಡೀಲಿಂಗ್ ಆದ ಬಳಿಕ ಶ್ರೀದೇವಿ ಆ ಉದ್ಯಮಿಯ ಮನೆಗೆ ಹೋಗ್ತಾಳೆ. ಯಾಕಂದ್ರೆ ಆ ಸಂದರ್ಭದಲ್ಲಿ ಆ ಉದ್ಯಮಿಯ ಮನೆಯಲ್ಲಿ ಆತನ ಪತ್ನಿ ಇರೋದಿಲ್ಲ. ಆಕೆ ತನ್ನ ತವರು ಮನೆ ರಾಜಸ್ಥಾನಕ್ಕೆ ತೆರಳಿರ್ತಾಳೆ. ಅದೇ ಸಂದರ್ಭದಲ್ಲಿ ಶ್ರೀದೇವಿ ಉದ್ಯಮಿಯ ಮನೆಗೆ ಬರ್ತಾಳೆ. ಬಂದಂತಹ ಸಂದರ್ಭದಲ್ಲಿ ಆ ಉದ್ಯಮಿಯ ಜೊತೆ ಆಕೆ ಬಹಳ ಸಲುಗೆಯಿಂದ ಮಾತನಾಡಿದ್ಲಂತೆ. ಇದನ್ನ ಆ ಉದ್ಯಮಿಯೇ ತಾನು ಕೊಟ್ಟಂತಹ ಕಂಪ್ಲೇಂಟ್ ಅಲ್ಲಿ ಉಲ್ಲೇಖ ಮಾಡಿರೋದು. ಅದಾದ ಬಳಿಕ ಮನೆಗೆ ಬಂದಂತಹ ಟೀಚರ್ ಶ್ರೀದೇವಿ ಮುತ್ತನ್ನ ಕೊಟ್ಟು ಆ ಉದ್ಯಮಿಗೆ ಕಿಸ್ ಅನ್ನ ಕೊಟ್ಟು 50,000 ರೂಪಾಯಿ ಹಣವನ್ನ ಪಡ್ಕೊಂಡು ಹೋಗಿದ್ಲಂತೆ. 15 ಲಕ್ಷಕ್ಕೆ ಡೀಲ್ ಮಾಡ್ಕೊಂಡಿರ್ತಾಳೆ ಅವಳು ಆರಂಭದಲ್ಲೇ. ನಿನಗೇನು ಬೇಕೋ ನಾನು ಕೊಡೋದಕ್ಕೆ ರೆಡಿ ಇದ್ದೀನಿ, ನನಗೆ 15 ಲಕ್ಷ ರೂಪಾಯಿ ಕೊಡು ಅಂತ ಹೇಳಿ. ಆ ನಂತರ ಶ್ರೀದೇವಿ ಮನೆಗೆ ಬರ್ತಾಳೆ. ಮನೆಗೆ ಬಂದು ಮುತ್ತು ಕೊಡ್ತಾಳೆ ಉದ್ಯಮಿಗೆ. ಮುತ್ತನ್ನ ಕೊಟ್ಟಂತಹ ನಂತರ ಒಂದು ಮುತ್ತಿಗೆ 50,000 ರೂಪಾಯಿ ಹಣವನ್ನ ಪಡ್ಕೊಂಡು ಹೋಗಿದ್ಲು ಶ್ರೀದೇವಿ ಅಂತ ಹೇಳಿ ಆ ಉದ್ಯಮಿ ತಾನು ಕೊಟ್ಟಂತಹ ಕಂಪ್ಲೇಂಟ್ ಅಲ್ಲಿ ಉಲ್ಲೇಖ ಮಾಡಿದ್ದಾನೆ. ಅದಾದ ಬಳಿಕ ಏನಾಗುತ್ತೆ? ಅದಾದ ಬಳಿಕ ನಿನ್ನ ಜೊತೆ ನಾನು ಬೇಕಾದ್ರೆ ಸೆಕ್ಸುವಲ್ ರಿಲೇಶನ್ಶಿಪ್ ನಲ್ಲಿ ಇರೋದಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿ ಇದೇ ಶ್ರೀದೇವಿ ಆಫರ್ನ ಮಾಡಿದ್ಲಂತೆ. ಅಲ್ಲಿಗೆ ಸೀನ್ ನಂಬರ್ 3 ನಲ್ಲಿ ಕತೆ ಎಲ್ಲಿ ತನಕ ಬಂತು ಹೇಳಿ? ಆಕೆ ಮನೆಗೆ ಬಂದಿದ್ದಾಳೆ, ಮನೆಗೆ ಬಂದು ಆತನಿಗೊಂದು ಕಿಸ್ ಕೊಟ್ಟಿದ್ದಾಳೆ. ಆ ಕಿಸ್ಗೆ ಆಕೆ ಆಫರ್ ಮಾಡಿದ್ದು ಬರೋಬ್ಬರಿ 50,000 ರೂಪಾಯಿ. 50,000 ರೂಪಾಯಿ ಹಣವನ್ನ ತಗೊಂಡು ಅಲ್ಲಿಂದ ಹೋಗಿದ್ಲು. ಅದಾದ ನಂತರ ಕತೆ ಬೇರೆಯದ್ದೇ ಟರ್ನ್ ಅನ್ನ ಪಡ್ಕೊಳ್ಳುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ, ಅಲ್ಲಿಂದ ಆ ಹನಿ ಟ್ರ್ಯಾಪ್ನ ಕೆಡ್ಡ ಆರಂಭ ಆಗೋದೇ ಅಲ್ಲಿಂದ. ಮುಂದಿನ ಹಂತಕ್ಕೆ ಅಂದ್ರೆ 50,000 ಪಡ್ಕೊಂಡವಳು ಆ ನಂತರ ಲಕ್ಷ ಹಣದ ಡಿಮ್ಯಾಂಡ್ ಅನ್ನ ಇಡೋದಕ್ಕೆ ಶುರು ಮಾಡ್ತಾಳೆ. ಈಗ 4ನೇ ಸೀನ್ ನಲ್ಲಿ ಏನಾಯ್ತು ಅಂತ ನೋಡ್ತಾ ಹೋಗೋಣ. ಆಗ್ಲೇ ಹೇಳಿದೆ, ಉದ್ಯಮಿಯ ಮನೆಗೆ ಬಂದಂತಹ ಶ್ರೀದೇವಿ 50,000 ರೂಪಾಯಿ ಹಣವನ್ನ ಒಂದು ಕಿಸ್ಸಿಗೆ ಚಾರ್ಜ್ ಮಾಡಿ ಹೋಗಿರ್ತಾಳೆ. ಅದಾದ ನಂತರ ಏನಾಗುತ್ತೆ?
ಹನಿ ಟ್ರ್ಯಾಪ್ನ ಅಸಲಿ ಕೆಡ್ಡ ಆರಂಭ ಆಗೋದು ಅದಾದ ಬಳಿಕಾನೆ. ಸೀನ್ ನಂಬರ್ 4 ಏನಾಯ್ತು? ಉದ್ಯಮಿಯ ಊಟ, ಶ್ರೀದೇವಿಯ ಆಟ. ಯಾವ ರೀತಿ? ಮುತ್ತು ಕೊಟ್ಟು ಹಣ ಪಡೆದ ಬಳಿಕ ಶ್ರೀದೇವಿಯ ಅಸಲಿ ಆಟ ಆರಂಭ ಆಗಿತ್ತು. ಅಂದ್ರೆ ಹಣವನ್ನ ಸುಲಿಗೆ ಮಾಡೋದಕ್ಕೆ ಆಕೆ ಮಾಡಿದ್ದಂಥ ಪ್ಲಾನ್ನ ಆಕೆ ಎಕ್ಸಿಕ್ಯೂಟ್ ಮಾಡೋಕೆ ಶುರು ಮಾಡೋದೆ ಆ ನಂತರದಲ್ಲಿ. ಆ ಸಂದರ್ಭದಲ್ಲಿ ಮತ್ತೆ ಆಕೆ 15 ಲಕ್ಷ ರೂಪಾಯಿ ಹಣಕ್ಕೆ ಡಿಮ್ಯಾಂಡ್ ಅನ್ನ ಇಡ್ತಾಳೆ. ಮೊದಲೇ ಆಫರ್ನ ಕೊಟ್ಟಿರ್ತಾಳೆ, 15 ಲಕ್ಷ ರೂಪಾಯಿ ಕೊಡು, ನಿನಗೇನು ಬೇಕೋ ಅದನ್ನ ಮಾಡಕ್ ನಾನು ಸಿದ್ಧ ಅಂತ ಹೇಳಿ. ಈ ಒಂದು ಮುತ್ತಿಗೆ 50,000 ರೂಪಾಯಿ ಪಡ್ಕೊಂಡ ಬಳಿಕ ಮತ್ತೆ 15 ಲಕ್ಷಕ್ಕೆ ಡಿಮ್ಯಾಂಡ್ ಅನ್ನ ಇಟ್ಟಿದ್ಲು ಶ್ರೀದೇವಿ. ಪದೇ ಪದೇ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದ್ರಿಂದ ಉದ್ಯಮಿ ರೋಸತ್ತು ಹೋಗ್ಬಿಡ್ತಾನೆ. ಇಷ್ಟು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾಳಲ್ಲ, ಅಷ್ಟು ಲಕ್ಷ ಕೊಡು, ಇಷ್ಟು ಲಕ್ಷ ಕೊಡು ಅಂತ ಹೇಳಿ ಪದೇ ಪದೇ ಕೇಳ್ತಿದ್ದಾಳಲ್ಲ ಅಂತ ಹೇಳಿ ಸಿಟ್ಟು ಬಂದು ಆಕೆಯ ಜೊತೆ ತನ್ನ ಕಂಪ್ಲೀಟ್ ಸಂಪರ್ಕನ ಕಡಿತ ಮಾಡಬೇಕು ಅಂತ ಡಿಸೈಡ್ ಮಾಡಿದಂಥ ಉದ್ಯಮಿ ಆಕೆಯ ಜೊತೆ ಮಾತನಾಡೋಕೆ ಅಂತ ಹೇಳಿ ಖರೀದಿ ಮಾಡಿದ್ನಲ್ಲ ಒಂದು ಸಿಮ್ ಕಾರ್ಡ್ನ, ಆ ಸಿಮ್ ಕಾರ್ಡ್ನ ಮುರಿದು ಹಾಕ್ತಾನೆ. ಅದಾದ ಬಳಿಕ ಒಂದು ಗ್ಯಾಪ್ ಆಗುತ್ತೆ ಶ್ರೀದೇವಿ ಹಾಗೆ ಉದ್ಯಮಿಯ ನಡುವೆ. ಇದರ ಗ್ಯಾಪ್ ಅಲ್ಲಿ ಒಂದ್ಸಲ ಆ ಪ್ಲೇ ಸ್ಕೂಲ್ಗೆ ತನ್ನ ಮಗುನ ಕರ್ಕೊಂಡು ಬರೋಕೆ ಅಂತ ಹೇಳಿ ಹೋಗಿದ್ದಂತಹ ಉದ್ಯಮಿ ಆ ಸಂದರ್ಭದಲ್ಲಿ ಆ ಸ್ಕೂಲ್ನಲ್ಲಿದ್ದಂತಹ ಪ್ರಿನ್ಸಿಪಾಲ್ ಆತನನ್ನ ಕರೆದು ಮಾತನಾಡಿಸ್ತಾರೆ. TC ಬೇಕು ಅಂತ ಕೇಳಿದ್ರಂತೆ, ಯಾವ ಕಾರಣಕ್ಕೆ ಅಂತ ಹೇಳಿ. ಆಗ ಉದ್ಯಮಿ, ಇಲ್ಲ ನಾವು ರಾಜಸ್ಥಾನಕ್ಕೆ ಶಿಫ್ಟ್ ಆಗ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಹೇಳಿದ್ನಂತೆ. ಆ ವಿಚಾರ ಶ್ರೀದೇವಿ ಗೊತ್ತಾಗುತ್ತೆ. ಶ್ರೀದೇವಿ ಗೊತ್ತಾಗ್ತಾ ಇದ್ದ ಹಾಗೆ ಮಾರ್ಚ್ 12ನೇ ತಾರೀಕು ಆಕೆ ಉದ್ಯಮಿಗೆ ಕರೆ ಮಾಡ್ತಾಳೆ. ಕರೆ ಮಾಡಿದವಳು ಶ್ರೀದೇವಿ ಆಕೆಗೆ ಹೇಳೋದೇನು ಅಂದ್ರೆ, ನಿಮ್ಮ ಮಕ್ಕಳ ಸ್ಕೂಲ್ TCಯನ್ನ ಕೊಡ್ತೀನಿ ನಾನು, ನಿಮ್ಮ ಪತಿಯನ್ನ ನೀವು ಶಾಲೆಗೆ ಕಳುಹಿಸಿ, ಪ್ಲೇ ಸ್ಕೂಲಿಗೆ ಕಳುಹಿಸಿ ಅಂತ ಹೇಳ್ತಾಳೆ. ಆದ್ರೆ ಪತ್ನಿಗೆ ಇದ್ಯಾವ ವಿಚಾರವೂ ಗೊತ್ತಿರೋದಿಲ್ಲ. ಹಾಗಾಗಿ ನಾರ್ಮಲ್ ಆಗಿ ಗಂಡನಿಗೆ ಆ ವಿಚಾರವನ್ನು ಆಕೆ ತಿಳಿಸಿರ್ತಾಳೆ. ಆ ಮಾಹಿತಿ ಸಿಕ್ಕಂತ ನಂತರ ಶ್ರೀದೇವಿ ಪತ್ನಿಯ ಕರೆ ಮಾಡಿದ ಬೆನ್ನಲ್ಲೇ ಪ್ರೀ ಸ್ಕೂಲ್ಗೆ ತೆರಳುವಂತಹ ಕೆಲಸವನ್ನ ಆ ಉದ್ಯಮಿ ಮಾಡಿದ್ದ. ಅದಾದ ಬಳಿಕ ಏನಾಯ್ತು? ಪ್ರೀ ಸ್ಕೂಲ್ಗೆ ಬಂದಾಗ ಆ ಉದ್ಯಮಿಗೆ ಶಾಕ್ ಆಗಿತ್ತು. ಯಾಕಂದ್ರೆ ಆಗ ಇದೇ ಶ್ರೀದೇವಿ ಜೊತೆ ಮತ್ತಿಬ್ಬರು ಅಲ್ಲಿ ಪ್ರತ್ಯಕ್ಷ ಆಗಿದ್ರು, ಸಾಗರ್ ಹಾಗೆ ಗಣೇಶ್. ಆ ಸಂದರ್ಭದಲ್ಲಿ ಆ ಗಣೇಶ್ ಎಂಬಾತ ಸಾಗರ್ನ ಆ ಉದ್ಯಮಿಗೆ ತೋರಿಸಿ ಆವಾಜ್ ಹಾಕುವಂತಹ ಕೆಲಸವನ್ನ ಮಾಡಿದ್ದ. ಏನಂತ? ಸಾಗರ್ ಜೊತೆ ಶ್ರೀದೇವಿಯ ಎಂಗೇಜ್ಮೆಂಟ್ 1 ವರ್ಷದ ಹಿಂದೆನೇ ಆಗಿದೆ, ಲಕ್ಷ ಲಕ್ಷ ಖರ್ಚು ಮಾಡಿ ಅವರಿಬ್ಬರ ಎಂಗೇಜ್ಮೆಂಟ್ ನಡೆದಿದೆ, ನೀನ್ ಯಾಕೆ ಆಕೆ ಜೊತೆ ಮಜಾ ಮಾಡ್ತಿದ್ಯಾ, ನೀನ್ ಯಾಕೆ ಆಕೆ ಜೊತೆ ರಿಲೇಶನ್ಶಿಪ್ ನಲ್ಲಿ ಇದೆಯಾ ಅಂತ ಹೇಳಿ ಗಣೇಶ್ ಗಲಾಟೆಯನ್ನ ತೆಗಿತಾನೆ. ಜೊತೆಗೆ ಮೊಬೈಲ್ ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡೋಕೆ ಕೂಡ ಶುರು ಮಾಡಿದಂತೆ. ಜೊತೆಗೆ ಈ ವಿಚಾರವನ್ನ ನಿನ್ನ ತಂದೆ ತಾಯಿ, ಶ್ರೀದೇವಿಯ ತಂದೆ ಹಾಗೆ ನಿನ್ನ ಪತ್ನಿಗೆ ನಾವು ತಿಳಿಸ್ತೀವಿ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಮಾಡುವಂತಹ ಕೆಲಸವನ್ನ ಸಾಗರ್ ಹಾಗೆ ಗಣೇಶ್ ಮಾಡಿದ್ರು. ಆಗ ಶ್ರೀದೇವಿ ಕೂಡ ಅವ್ರ ಜೊತೆ ಕೈ ಜೋಡಿಸಿದ್ದಾಳೆ ಅನ್ನೋದು ಉದ್ಯಮಿಗೆ ಆರಂಭದಲ್ಲಿ ಗೊತ್ತಿರೋದಿಲ್ಲ. ಶ್ರೀದೇವಿ ಬಾಯ್ ಫ್ರೆಂಡ್ ಇರುವಂತಹ ವಿಚಾರ ನನಗೆ ತಿಳಿದಿರಲಿಲ್ಲ ಅಂತ ಹೇಳಿ ಉದ್ಯಮಿ ಸಾಗರ್ ಹಾಗೆ ಗಣೇಶ್ ಮುಂದೆ ಹೇಳ್ತಾರೆ. ಶ್ರೀದೇವಿ ಜೊತೆ ಊಟ ತಿಂಡಿ ಮಾತ್ರ ಮಾಡಿದೀನಿ, ಬೇರೆ ಯಾವುದೇ ರೀತಿಯಾದಂತಹ ಸಂಬಂಧ ನನಗಿಲ್ಲ ಅಂತ ಹೇಳಿ ಉದ್ಯಮಿ ಹೇಳಿದ್ರಂತೆ. ಆದ್ರೆ ನಂಬೋದಕ್ಕೆ ಇವ್ರು ರೆಡಿ ಇಲ್ಲ. ಅಲ್ಲಿಂದ ಶುರುವಾಗುತ್ತೆ ಆ ಉದ್ಯಮಿಯ ಬ್ಲ್ಯಾಕ್ ಮೇಲ್ ಕೆಲಸ. ಆತನನ್ನ ಕಾರಲ್ಲಿ ತುಂಬಿಕೊಂಡು ಹೋಗುವಂತಹ ಕೆಲಸವನ್ನ ಆ ಇಬ್ಬರು ಕಿರಾತಕರು ಅಥವಾ ಸಾಗರ್ ಹಾಗೆ ಗಣೇಶ್ ಮಾಡ್ತಾರೆ. ಅವರಿಗೆ ಶ್ರೀದೇವಿಯ ಸಾಥ್ ಕೂಡ ಇರುತ್ತೆ. ಇವರು ಬೇಡಿಕೆ ಇಷ್ಟಿದ್ದು ಎಷ್ಟು ಹಣಕ್ಕೆ ಆ ಉದ್ಯಮಿ ಬಳಿ? ಅದು 1-2 ಲಕ್ಷ ಅಲ್ಲ. ಒಂದು ಮುತ್ತಿನ ಕಥೆಯ ಮುಂದಿನ ಸೀನ್ನ ನೋಡ್ತಾ ಹೋಗೋಣ. ಕಿಸ್ ಟು ಕ್ಯಾಶ್ ಬ್ಲ್ಯಾಕ್ ಮೇಲ್ನ ಮಾಡಿದ ಹೇಗೆ ಆ 3 ಜನ ಸೇರ್ಕೊಂಡು ಅದರ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಸ್ಕೂಲ್ನಿಂದ ನೇರವಾಗಿ ಉದ್ಯಮಿಯನ್ನ ಕಿಡ್ನಾಪ್ ಮಾಡುವಂತಹ ಕೆಲಸವನ್ನ ಸಾಗರ್ ಹಾಗೆ ಗಣೇಶ್ ಮಾಡಿದ್ರು. ಏನಂತ ಹೇಳಿದ್ರು? ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತೀವಿ, ನಮಗೆ ಗೊತ್ತಿರುವಂತಹ ಒಬ್ಬ ಪೊಲೀಸ್ ಇದ್ದಾರೆ, ಅಲ್ಲಿ ಕರ್ಕೊಂಡು ಹೋಗ್ತೀವಿ, ನಿನ್ನನ್ನ ದುಡ್ಡು ಕೊಟ್ರೆ ಸರಿ ನೀನು ಅಂತ ಹೇಳಿ ಬೆದರಿಕೆಯನ್ನ ಹಾಕಿದ್ರು. ಎಷ್ಟು ಹಣ ಅವ್ರು ಕೇಳಿದ್ದು ಆ ಪಾಯಿಂಟ್ಸ್ನ ಕೂಡ ನೋಡ್ತಾ ಹೋಗೋಣ. ಮಹಾಲಕ್ಷ್ಮಿ ಲೇಔಟ್ನ ಉದ್ಯಮಿಯ ಮನೆಯ ಬಳಿ ಮೊದಲಿಗೆ ಕರ್ಕೊಂಡು ಹೋಗ್ತಾರೆ ಆ ಉದ್ಯಮಿಯನ್ನ. ಅಲ್ಲವ್ರು ಕೇಳೋದು 1 ಕೋಟಿ ರೂಪಾಯಿ, 1 ಕೋಟಿಗೆ ಡಿಮ್ಯಾಂಡ್ ಮಾಡ್ತಾರೆ. ನಿನ್ನ ಹೆಂಡತಿಗೆ ವಿಚಾರವನ್ನ ತಿಳಿಸ್ತೀವಿ ಅಂತ ಹೇಳಿ ಬೆದರಿಕೆಯನ್ನ ಹಾಕ್ತಾರೆ. ಆ ಬಳಿಕ ಗೊರಗುಂಟೆ ಪಾಳ್ಯದ ಕಡೆಗೆ ಕರ್ಕೊಂಡು ಹೋಗಿ ಅಲ್ಲಿ ಕಾರ್ ನಿಲ್ಲಿಸಿ ಮತ್ತೆ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾರೆ. ಆನಂತರ 50 ಲಕ್ಷ 30 ಲಕ್ಷ ಹಿಂಗೆ ಡೀಲಿಂಗ್ ಆಗಿ ಫೈನಲ್ ಸೆಟಲ್ಮೆಂಟ್ ಅಂತ ಹೇಳಿ 20 ಲಕ್ಷಕ್ಕೆ ಡೀಲಿಂಗ್ ಮಾಡ್ಕೊಂಡ್ಬಿಡ್ತಾರೆ. ಅದಾದ ನಂತರ ಆ ಡಿಮ್ಯಾಂಡ್ನ ಮೊದಲ ಕಂತಿನ ಭಾಗವಾಗಿ ಅದೇ ದಿನ ಆತನನ್ನ ಬಿಟ್ಟು ಕಳಿಸಿದ ಮೇಲೆ ರಾತ್ರಿ 8 ಗಂಟೆಯ ಸುಮಾರಿಗೆ 1,90,000 ರೂಪಾಯಿಯಷ್ಟು ಹಣವನ್ನ ಶ್ರೀದೇವಿ ಕೈಗೆ ತಗೊಂಡು ಹೋಗಿ ಕೊಟ್ಟಿದ್ದ ಇದೇ ಉದ್ಯಮಿ. ಅದಾದ ನಂತರ ಏನಾಗುತ್ತೆ? ಸೀನ್ ನಂಬರ್ 6ಕ್ಕೆ ಹೋಗೋಣ. ಅಲ್ಲಿ ಏನಾಯ್ತು, ಯಾವ ರೀತಿಯಾಗಿ ಆ ನಂತರದ ಸ್ಕ್ರೀನ್ ತೆರೆದುಕೊಳ್ಳುತ್ತೆ ಅದನ್ನ ನೋಡ್ತಾ ಹೋಗೋಣ.
ಲಕ್ಷ ಲಕ್ಷ ಪೀಕಿದ್ರೂ ಕೂಡ ಶ್ರೀದೇವಿ, ಸಾಗರ್, ಗಣೇಶ್ ಹಣದ ದಾಹ ಕಡಿಮೆಯಾಗಿರುವುದಿಲ್ಲ. ಮಾರ್ಚ್ 17ನೇ ತಾರೀಕು ಮತ್ತೆ ಉದ್ಯಮಿಗೆ ಕರೆಯನ್ನ ಮಾಡುವಂತಹ ಕೆಲಸವನ್ನ ಆರೋಪಿ ಶ್ರೀದೇವಿ ಮಾಡ್ತಾಳೆ. ಏನ್ ಕೇಳೋದಾಕೆ? 15 ಲಕ್ಷ ರೂಪಾಯಿ ಕೊಡು, ಅದ್ರಲ್ಲಿ 5 ಲಕ್ಷ ನಾವು ಡಿವೈಎಸ್ಪಿ ಕೊಡಬೇಕು, ಸಾಗರ್ಗೆ, ಗಣೇಶ್ಗೆ ತಲಾ 1 ಲಕ್ಷ ಕೊಡಬೇಕು, ಇನ್ನು 8 ಲಕ್ಷ ವಿಡಿಯೋ 8 ಲಕ್ಷ ನಾನು ಇಟ್ಕೊಂಡು ನಿನ್ನ ಅಶ್ಲೀಲ ವಿಡಿಯೋ ಚಾಟಿಂಗ್ ಎಲ್ಲವನ್ನ ನಿನ್ನ ಕಣ್ ಮುಂದೆ ಡಿಲೀಟ್ ಮಾಡ್ತೀನಿ, ನೀನು ಹಣ ಕೊಡದೆ ಇದ್ರೆ ನಿನ್ನ ಪತ್ನಿಗೆ ತೋರಿಸಿ ನಿನ್ನ ಸಂಸಾರ ಹಾಳು ಮಾಡ್ತೀನಿ ಅಂತ ಹೇಳಿ ಉದ್ಯಮಿಗೆ ಬೆದರಿಕೆ ಹಾಕುವಂತಹ ಕೆಲಸವನ್ನ ಇದೇ ಶ್ರೀದೇವಿ ಮಾಡಿದ್ರು. ಇಷ್ಟೆಲ್ಲ ಆದ ಬಳಿಕ ಉದ್ಯಮಿಗೆ ಗೊತ್ತಾಗುತ್ತೆ, ದೊಡ್ಡ ಟ್ರಾಫಿಕ್ ನಾನು ಬಿದ್ದುಬಿಟ್ಟಿದ್ದೀನಿ, ಈಗ ನಾನು ಮಾನ ಮರ್ಯಾದೆಗೆ ಹಂಚ್ಕೊಂಡು ಕೂತ್ಕೊಂಡ್ಬಿಟ್ರೆ ಇದ್ದಿದ್ದೆಲ್ಲವನ್ನೂ ಕೂಡ ಕಳ್ಕೊಳ್ಬೇಕಾಗತ್ತೆ, ಇವರಿಷ್ಟಕ್ಕೆ ನಿಲ್ಲೋದಿಲ್ಲ, ಪದೇ ಪದೇ ಬ್ಲ್ಯಾಕ್ ಮೇಲ್ ಮಾಡೇ ಮಾಡ್ತಾರೆ, ದುಡ್ಡು ವಸೂಲಿ ಮಾಡೇ ಮಾಡ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಂಥ ಉದ್ಯಮಿ ಆ ನಂತರ ಮುಂದಿನ ಸ್ಟೆಪ್ ಅನ್ನ ಇಡೋದು. ಈಗ ಸೀನ್ ನಂಬರ್ 7 ನೋಡ್ತಾ ಹೋಗೋಣ. ಏನಾಗುತ್ತೆ ಅಲ್ಲಿ? ನಿರಂತರ ಬ್ಲ್ಯಾಕ್ ಮೇಲ್ ಹಾಗೆ ಸುಲಿಗೆಯಿಂದ ಬೇಸತ್ತಂಥ ಉದ್ಯಮಿ ಕೊನೆಗೆ ಡಿಸೈಡ್ ಮಾಡ್ತಾನೆ, ಮರ್ಯಾದೆ ಹೋದ್ರೆ ಹೋಗ್ಲಿ, ಆದ್ರೆ ಆಗ್ತಾ ಇರುವಂತಹ ಅನ್ಯಾಯವನ್ನ ಇಡೀ ಜೀವನ ಪೂರ್ತಿ ಮಾಡಿಸ್ಕೊಳ್ಳೋದಕ್ಕೆ ನಾನು ರೆಡಿ ಇಲ್ಲ ಅಂತ ಹೇಳಿ ಸಿಸಿಬಿ ಪೊಲೀಸರಿಗೆ ಕಂಪ್ಲೇಂಟ್ ಅನ್ನ ಕೊಡ್ತಾನೆ ಈ ಬ್ಲ್ಯಾಕ್ ಮೇಲರ್ಗಳ ವಿರುದ್ಧ. ಪೊಲೀಸರು ಪ್ರಾಥಮಿಕ ವಿಚಾರಣೆಯನ್ನ ಮಾಡ್ತಾರೆ. ಆಗ ಈ ಶ್ರೀದೇವಿ, ಸಾಗರ್, ಗಣೇಶ್ ಈ 3 ಜನರ ಗ್ಯಾಂಗ್ ಕಳ್ಳಾಟ ಆಡಿರೋದು ಬೆಳಕಿಗೆ ಬರುತ್ತೆ. ಆ ನಂತರ ಉದ್ಯಮಿ ಕೊಟ್ಟಂತಹ ದೂರಿನ ಅನ್ವಯ ಟೀಚರ್ ಶ್ರೀದೇವಿ, ಗಣೇಶ್ ಹಾಗೆ ಆಕೆಯ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಂತಹ ಸಾಗರ್ 3 ಜನರನ್ನ ಬಂಧಿಸುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಸದ್ಯ ಹನಿ ಟ್ರ್ಯಾಪ್ ಖೆಡ್ಡ ತೋಡಿ ವಸೂಲಿಗೆ ಇಳಿದಂತಹ 3 ಜನರನ್ನ ತೀವ್ರ ವಿಚಾರಣೆಗೆ ಒಳಪಡಿಸುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಹಾಗಾದ್ರೆ ಶ್ರೀದೇವಿ ಒಟ್ಟಾರೆಯಾಗಿ ಸುಲಿಗೆ ಮಾಡಿದ್ದೆಷ್ಟು? ಆ ಸುಲಿಗೆಯ ಲೆಕ್ಕಾಚಾರವನ್ನ ನೋಡ್ತಾ ಹೋಗೋಣ. ಆಕೆ ಪಡ್ಕೊಂಡಂತಹ ಸಾಲ ಎಷ್ಟು, ತನ್ನ ಕಷ್ಟ ಇದೆ ಅಂತ ತೋರಿಸಿ ಆಕೆ ತಗೊಂಡಂತಹ ಹಣ ಎಷ್ಟು, ಆ ಡೀಟೇಲ್ಸ್ ನ ನೋಡ್ತಾ ಇದ್ದೀರಿ. ಮೊದಲನೇದಾಗಿ ಆಕೆ ಪಡೆದಂತಹ ಸಾಲ ಅದು ಪ್ಲೇ ಸ್ಕೂಲ್ನ ಕಾರಣಕ್ಕೆ ನಡೆಸೋಕೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಉದ್ಯಮಿಯಿಂದ ಆಕೆ ಆರಂಭದಲ್ಲಿ ಪಡೆದಿದ್ದು 2023ರಲ್ಲಿ 2 ಲಕ್ಷ ರೂಪಾಯಿ. ಅದಾದ ಬಳಿಕ 2024ರ ನವೆಂಬರ್ನಲ್ಲಿ ತನ್ನ ತಂದೆಗೆ ಹುಷಾರಿಲ್ಲ ಅನ್ನುವಂತಹ ನೆಪವನ್ನ ಹೇಳಿ ಆಕೆ ಪಡ್ಕೊಂಡಿದ್ದು 2 ಲಕ್ಷ ರೂಪಾಯಿ. ಅದಾದ ಬಳಿಕ ಒಂದು ಮುತ್ತಿಗೆ ಆಕೆ ಚಾರ್ಜ್ ಮಾಡಿತ್ತು 2025ರ ಜನವರಿ ತಿಂಗಳ ಮೊದಲ ವಾರ. ಆಗ ಆಕೆ ಉದ್ಯಮಿಯ ಮನೆಗೆ ಹೋಗಿ ಒಂದು ಕಿಸ್ಸನ್ನ ಕೊಟ್ಟು ಆತನಿಂದ ಆಕೆ ಪಡ್ಕೊಂಡಿದ್ದು 50,000 ರೂಪಾಯಿ ಹಣ. ಈಗ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಆಕೆ ಇಟ್ಟಂತಹ ಬೇಡಿಕೆ ಏನು? ಆ ಡೀಟೇಲ್ಸ್ ನ ನೋಡ್ತಾ ಹೋಗೋಣ. ಮುಂದಿನ ಪ್ಲೇಟ್ ನ ನೋಡ್ತಾ ಹೋಗೋಣ. ಶ್ರೀದೇವಿ, ಗಣೇಶ್ ಹಾಗೆಯೇ ಸಾಗರ್ 3 ಜನ ಸೇರಿ ಆ ಉದ್ಯಮಿಯನ್ನ ಕಿಡ್ನಾಪ್ ಮಾಡಿದಂತಹ ಸಂದರ್ಭದಲ್ಲಿ, ಕಾರ್ನಲ್ಲಿ ಎತ್ತಾಕೊಂಡು ಹೋದಂತಹ ಸಂದರ್ಭದಲ್ಲಿ ಅವರು ಬೇಡಿಕೆ ಇಟ್ಟಿದ್ದು ಬರೋಬ್ಬರಿ 1 ಕೋಟಿಗೆ. ಅದೇ ಕಾರ್ನಲ್ಲಿ ಹೋಗ್ತಾ ಹೋಗ್ತಾ ಉದ್ಯಮಿಯ ಜೊತೆ ಮಾತನಾಡ್ತಾ ನೆಗೋಷಿಯೇಷನ್ ಎಲ್ಲ ಆಗಿ ಫೈನಲ್ ಸೆಟಲ್ಮೆಂಟ್ ಆಗಿದ್ದು 20 ಲಕ್ಷ ರೂಪಾಯಿಗೆ. ಅದಾದ ಬಳಿಕ ಶ್ರೀದೇವಿಯ ಗ್ಯಾಂಗ್ ಮೊದಲ ಕಂತಿನ ಹಣವಾಗಿ ಆ ಉದ್ಯಮಿಯಿಂದ ವಸೂಲಿ ಮಾಡಿದ್ದು 1,90,000 ರೂಪಾಯಿ. ಕೊನೆಗೆ ಶ್ರೀದೇವಿ ಇಟ್ಟಂತಹ ಬೇಡಿಕೆ ಎಷ್ಟು? ಕಂಪ್ಲೀಟ್ ಸೆಟಲ್ಮೆಂಟ್ ಮಾಡೋದಕ್ಕೆ ಬರೋಬ್ಬರಿ 15 ಲಕ್ಷ ರೂಪಾಯಿ ಹಣವನ್ನ. ಹೀಗೆ ಲಕ್ಷ ಲಕ್ಷ ಹಣವನ್ನ ಸುಲಿಗೆ ಮಾಡುವುದಕ್ಕೆ ಮುಂದಾಗಿದ್ದಂತಹ ಪ್ಲೇ ಹೋಮ್ನ ಟೀಚರ್ ಶ್ರೀದೇವಿ ಸದ್ಯ ತಗ್ಲು ಹಾಕೊಂಡಿದ್ದಾಳೆ, ಜೈಲ್ ಸೇರಿದ್ದಾಳೆ. ಆಕೆಯ ಜೊತೆ ಗ್ಯಾಂಗ್ ಕಟ್ಕೊಂಡು ಆಕೆಯ ಜೊತೆ ಉದ್ಯಮಿಯ ವಸೂಲಿಗೆ ನಿಂತಹ ಗಣೇಶ್ ಹಾಗೆ ಆಕೆಯ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಂತಹ ಸಾಗರ್ ಅವರು ಕೂಡ ಜೈಲು ಪಾಲಾಗಿದ್ದಾರೆ. ಒಟ್ಟು 3 ಜನರನ್ನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಸಿಸಿಬಿ ಪೊಲೀಸರು ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.